ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಒಬ್ಬ ಶೆಫಿಂದ ಗುಂಟೂರು ಚಿಕನನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ಇದರ ರಿಕ್ವೆಸ್ಟ್ ನನಗೆ ಹಾಕ್ತಾ ಇದ್ದರು. ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾರ್ಟಿ ಟೈಮಲ್ಲಿ ಇದೆಲ್ಲ ಇವಾಗ ಫೇಮಸ್ ಅಲ್ವಾ ತುಂಬ. ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು. ಓಕೆ, ಇವಾಗ ಏನೆಲ್ಲ ಬೇಕು ನೋಡೋಣ. ಫಸ್ಟಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು. ಹಾಗಾಗಿ 1 ಕಪ್ಪಷ್ಟು ಕಾರ್ನ್ಫ್ಲೋರ್, 1 ಚಮಚದಷ್ಟು ಮೈದಾ ಹಿಟ್ಟು, ಚಿಲ್ಲಿ ಪೌಡರ್ ಖಾರಕ್ಕನುಗುಣವಾಗಿ, ಆಮೇಲೆ ಜೀರಾ ಪೌಡರ್ 1 ಚಮಚದಷ್ಟು, ಹಾಗೂ 2 ಮೊಟ್ಟೆ, ಗರಂ ಮಸಾಲ ಸ್ವಲ್ಪ, ಹಾಗೂ ಅರಿಶಿನ ಪೌಡರ್, ಮೀಟ್ ಮಸಾಲ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ. ಸ್ವಲ್ಪ ಕಲರ್ ಹಾಕ್ತಾರೆ, ನೀವು ಕಲರ್ ಇಷ್ಟೆಲ್ಲ ಸ್ಕಿಪ್ ಮಾಡ್ಬೋದು. ಲಿಂಬೆ ರಸ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 3 kg ಚಿಕನ್ ನಾವಿಲ್ಲಿ ತೊಗೊಂಡಿದ್ದೀವಿ. ಅದನ್ನು ಇದಕ್ಕೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡಲಿಕ್ಕುಂಟು. ಓಕೆ, ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ. ಇವಾಗ ಇಲ್ಲಿ ಹೀಗೇ ಹೊರಗಡೆ ಇಡ್ಬೋದು, ಅಥವಾ ಟೈಮ್ ಇದೆ ಆದರೆ ಫ್ರಿಜ್ಜಲ್ಲಿ ಕೂಡ ಇಟ್ಬಿಡಿ. ಇನ್ನೊಂದು ಸೈಡಲ್ಲಿ ಇದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಸಣ್ಣ ಸಣ್ಣದಾಗಿ ಹೆಚ್ಚಿದ ಗಾರ್ಲಿಕ್ ಬೇಕು. ಆಮೇಲೆ ಇಲ್ಲಿ ಬೇಕು ಶೇಂಗಾ, ರೋಸ್ಟೆಡ್ ಶೇಂಗಾ. ಇದನ್ನು ಆಲ್ರೆಡಿ ಫ್ರೈ ಮಾಡಿದ್ದೇ ಸಿಕ್ಕಿದ್ದು. ನಿಮಗೆ ಇಲ್ದಿದ್ರೆ ನೀವು ಫ್ರೈ ಮಾಡಿ ಇಟ್ಕೊಂಡ್ರೆ ಆಯಿತು. ಸಣ್ಣ ಸಣ್ಣದಾಗಿ ಹೆಚ್ಚಿದ ಸ್ವಲ್ಪ ಶುಂಠಿ, ಮೆಣಸು, ಇಲ್ಲಿ ಬ್ಯಾಡಗಿ ಮೆಣಸು, ಗಿಡ್ಡೆ ಮೆಣಸು ಹಾಗೂ ಗುಂಟೂರು ಮೆಣಸು ಮೂರನ್ನು ಕೂಡ ಸ್ವಲ್ಪನೇ ತಗೊಂಡು ಫ್ರೈ ಮಾಡಿ ಮೊದಲೇ ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಮೆಣಸು ಇಷ್ಟನ್ನು ಫ್ರೈ ಮಾಡಿ ಆ ಮೆಣಸನ್ನು ಹುಡಿ ಮಾಡಿ, ಸ್ವಲ್ಪ ಅಂದರೆ ತುಂಬ ಗ್ರೈಂಡಾಗೆಲ್ಲ ಸ್ವಲ್ಪ ಹುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಓಕೆ, ಚಿಕನ್ ಇವಾಗ ಮ್ಯಾರಿನೇಟ್ ಆಗಿದ್ದೆ. ಇದನ್ನು ಕಬಾಬೆಲ್ಲ ಯಾವ ರೀತಿ ಆಲ್ ಫ್ರೈ ಮಾಡ್ತೀವಿ ನೋಡಿ, ಅದೇ ರೀತಿ ಫ್ರೈ ಮಾಡ್ತಾ ಇದ್ದಾರೆ. ಕೆಲವರು ಈ ರೀತಿ ಫ್ರೈ ಮಾಡಲ್ಲ, ಕೆಲವರು ಫ್ರೈ ಮಾಡ್ತಾರೆ. ನಾನು ಇವರು ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಬಾಣಲೆಗೆ ಇವಾಗ ಬೆಳ್ಳುಳ್ಳಿ ಹಾಗೂ ಶುಂಠಿ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟಿದ್ದು. ಸ್ವಲ್ಪ ಜಾಸ್ತಿನೇ ಹಾಕಬೇಕು 3 kgಗೆ. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಒಂದು 6ರಿಂದ 5 ಅಂದರೆ 5ರಿಂದ 6 ನೀರುಳ್ಳಿಯನ್ನು ಹಾಕಿದರೆ ಸಾಕು. ಆಮೇಲೆ ಉಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಮೆಣಸು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಖಾರಕ್ಕನುಗುಣವಾಗಿ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಮೆಣಸೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಹಾಕಿ ಇವಾಗ ಇದಕ್ಕೆ ಮಸಾಲವನ್ನು ಹಾಕಲಿಕ್ಕುಂಟು. ಧನಿಯಾ ಪೌಡರ್, ಚಿಲ್ಲಿ ಪೌಡರು, ಉಪ್ಪು, ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಹಾಗೂ ಸ್ವಲ್ಪ ಮೀಟ್ ಮಸಾಲ ಇಷ್ಟನ್ನು ಇದಕ್ಕೆ ಹಾಕೋಣ. ಹಾಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದಕ್ಕೆ ಸೋಯಾ ಸಾಸನ್ನು ಹಾಕ್ತಾ ಇದ್ದಾರೆ 1 ಟೇಬಲ್ ಸ್ಪೂನಷ್ಟು, ಹಾಗೂ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಗೂ ಶೇಂಗಾ ಉಂಟು ನೋಡಿ, ರೋಸ್ಟೆಡ್ ಶೇಂಗಾ ನಾನು ಹೇಳಿದ್ದು, ಅದನ್ನು ಸ್ವಲ್ಪ ಗುರ್ರ ಅಂತ ತಿರುಗಿಸ್ಬೇಕು. ತುಂಬ ಗ್ರೈಂಡ್ ಮಾಡಲಿಕ್ಕಿಲ್ಲ, ದರದರನೇ ಮಾಡಲಿಕ್ಕೆ. ಹಾಗಾಗಿ ಗುರ್ರ ಅಂತ ತಿರುಗಿಸಿ ಆಮೇಲೆ ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಗ್ರೇವಿ ತಿಕ್ಕಾಗೋ ತನಕ ವೆಯ್ಟ್ ಮಾಡಿದ್ದಾರೆ. ಹಾಗೂ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸಿ ಆಮೇಲೆ ಫ್ರೈ ಮಾಡಿದ ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದು. ಎಷ್ಟೇ ಮಾಡಲಿಕ್ಕಿರೋದು. ಆಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದಾರೆ ಟೇಸ್ಟಿಗೋಸ್ಕರ. ಓಕೆ, ಇವಾಗ ಇದು ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದರಲ್ಲೇ ಇಡಬೇಕು. ಆಮೇಲೆ ಫ್ರೈ ಮಾಡಿದ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಒಣಮೆಣಸು ಇರುತ್ತೆ ನೋಡಿ ಫ್ರೈ ಮಾಡಿದ್ದು, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಓಕೆ, ಇವಾಗ ರೆಡಿ ಆಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಗಾರ್ನಿಷಿಂಗ್ ಮಾಡುವಾಗ ಅಂದರೆ ಸರ್ವ್ ಮಾಡೋಕೊಂಡು ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ರೋಸ್ಟೆಡ್ ಶೇಂಗಾ ಇರುತ್ತೆ ನೋಡಿ, ಸ್ವಲ್ಪ ಹಾಕಿದರೆ ಆಯಿತು ಮೇಲ್ಗಡೆಯಿಂದ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ. ಕೊತ್ತಂಬರಿ ಸೊಪ್ಪನ್ನೆಲ್ಲ ಬೇಕಿದ್ರೆ ಮೇಲ್ಗಡೆಯಿಂದ ಮತ್ತೊಮ್ಮೆ ಹಾಕ್ಬೋದು.
ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಸೂಪರ್ ಆಗುತ್ತೆ. ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾರೆ, ಹಾಗಾಗಿ ಡಿಟೇಲ್ ಆಗಿ ನನಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ನಿಮಗೆ ಅಂದಾಜು ಗೊತ್ತಾಗಿರ್ಬೋದು ಅಂತ ಎನಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.